ದೇಶದಾದ್ಯಂತ 77ನೇ ಗಣರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ದೆಹಲಿಯ ಕರ್ತವ್ಯ ಪಥದಲ್ಲಿ ಈ ಬಾರಿ ಭಾರತದ ಶಕ್ತಿ, ಶಾಂತಿ ಮತ್ತು ಸನ್ನದ್ಧತೆಯ ಅನಾವರಣವಾಯಿತು. ಆಪರೇಷನ್ ಸಿಂಧೂರ್ ಸೇನಾ ಸಾಮರ್ಥ್ಯ ಎಂಥದ್ದು ಅಂತ ವಿಶ್ವಕ್ಕೂ ಪರಿಚಯಿಸಲಾಯಿತು. ದೇಶದಾದ್ಯಂತ 77ನೇ ಗಣರಾಜ್ಯೋತ್ಸವವನ್ನು ಹೆಮ್ಮೆ, ಗೌರವದಿಂದ ಆಚರಿಸಲಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ದೆಹಲಿಯ ಕರ್ತವ್ಯ ಪಥದಲ್ಲಿ ದೇಶದ ಶಕ್ತಿ ಅನಾವರಣಗೊಂಡಿದೆ. ಆಪರೇಷನ್ ಸಿಂಧೂರ್ನಿಂದ ಇಡೀ ಜಗತ್ತಿಗೆ ಸಂದೇಶ ರವಾನಿಸಿದ್ದ ಭಾರತ ಸೇನಾಪಡೆಗಳು ಕರ್ತವ್ಯ ಪಥದಲ್ಲೂ ಅತಿದೊಡ್ಡ ಸಂದೇಶ ರವಾನಿಸಿದ್ದಾರೆ. ವಂದೇ ಮಾತರಂ ಗೀತೆಗೆ 150 ವರ್ಷಗಳು ಪೂರೈಸಿದ ಥೀಮ್ನೊಂದಿಗೆ ಭಾರತದ ಅದ್ಭುತ ಶಕ್ತಿ ಪ್ರದರ್ಶನಗೊಂಡಿದೆ. ಹೆಲಿಕಾಪ್ಟರ್ಗಳ ಮೂಲಕ ಹೂಮಳೆ ಸುರಿಸಿ ಪರೇಡ್ಗೆ ಚಾಲನೆ ನೀಡಲಾಯಿತು. ಪ್ರಮುಖ ಯುದ್ಧ ಟ್ಯಾಂಕ್ಗಳಾದ T-19, ಭೀಷ್ಮ ಮತ್ತು ಅರ್ಜುನ್ ಟ್ಯಾಂಕ್ಗಳು ಸಾಗಿದವು. ಶಕ್ತಿಮಾನ್, ದಿವ್ಯಾಸ್ತ್ರ, ಆಕಾಶ್ ಟ್ಯಾಂಕರ್ಗಳು ಎದುರಾಳಿ ಸೇನೆಯನ್ನ ಬೆಚ್ಚಿ ಬೀಳಿಸುವಂತಿತ್ತು. ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ದೀರ್ಘಕಾಲದ ಹಡಗಿನ ಮೇಲೆ ಹಾರಿಸುವ ಕ್ಷಿಪಣಿ ಕೂಡ ಆಕರ್ಷಣೀಯವಾಗಿತ್ತು. ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಆರ್ಮರ್ಡ್ ಲೈಟ್ ಸ್ಪೆಷಲಿಸ್ಟ್ ವಾಹನ, ಯುದ್ಧ ಭೂಮಿಯ ಕಣ್ಗಾವಲು ರಾಡರ್ಗಳು, ಡ್ರೋನ್ಗಳು, ಸುಧಾರಿತ ಸಂವಹನ ವ್ಯವಸ್ಥೆಗಳು ಮತ್ತು ವಿರೋಧಿ ಡ್ರೋನ್ ಶಸ್ತ್ರಾಸ್ತ್ರಗಳನ್ನು ಪ್ರದರ್ಶಿಸಲಾಯಿತು. ಪರೇಡ್ನಲ್ಲಿ ಮೊದಲ ಸಲ ಭದ್ರತಾ ಪಡೆಯಲ್ಲಿರುವ ಪ್ರಾಣಿ ದಳವು ಹೆಜ್ಜೆ ಹಾಕಿದೆ. ಜನ್ಸ್ಕಾರ್ ಕುದುರೆ, ಅಪರೂಪದ ಬ್ಯಾಕ್ಟೀರಿಯನ್ ಒಂಟೆ, ಬ್ಲಾಕ್ ಕೈಟ್ ಸೇರಿದಂತೆ ವಿವಿಧ ತಳಿಯ ಪ್ರಾಣಿಗಳು ಕರ್ತವ್ಯ ಪಥದಲ್ಲಿ ರಾಜಗಾಂಭೀರ್ಯವಾಗಿ ಹೆಜ್ಜೆ ಹಾಕಿದ್ವು. ಅದರಲ್ಲೂ ಕರ್ನಾಟಕದ ಹೆಮ್ಮೆಯ ಮುಧೋಳ ಶ್ವಾನಗಳ ಪರೇಡ್ ಎಲ್ಲರ ಗಮನ ಸೆಳೆಯಿತು. ಈ ಬಾರಿಯ ಗಣರಾಜ್ಯೋತ್ಸವದ ವಿಶೇಷ ಅತಿಥಿಗಳಾಗಿ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯಾ ಕೋಸ್ಟಾ ಹಾಗೂ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೆಯೆನ್ ಬಂದಿದ್ರು. ಖುದ್ದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಭವನದಿಂದ ಕರ್ತವ್ಯ ಪಥಕ್ಕೆ ಕರೆತಂದ್ರು. ಇನ್ನು ಕರ್ತವ್ಯ ಪಥದಲ್ಲಿ ಈ ಸಲ ದೇಶದ ಹಲವು ರಾಜ್ಯಗಳ ಟ್ಯಾಬ್ಲೋಗಳ ಮೆರಗು ಮನಸೆಳೆಯಿತು. ಕಲಾಕಾರ ನೃತ್ಯ करते हुए स्वतंत्रता का मंत्र झांकी स्वदेशी folk dances of भारत केरल की इस झांकी में देखिए. Now we will travel across the breadth of India. 77ನೇ ಗಣರಾಜ್ಯೋತ್ಸವದಲ್ಲಿ ಈ ಸಲ ಕರ್ನಾಟಕದ ಸ್ತಬ್ಧ ಚಿತ್ರಗಳಿಗೆ ಅವಕಾಶ ಸಿಕ್ಕಿಲ್ಲ. ಇದಕ್ಕೆ ರಾಜ್ಯ ಸರ್ಕಾರನೂ ವಿರೋಧ ವ್ಯಕ್ತಪಡಿಸಿದೆ. ಇದಿಷ್ಟು ದೆಹಲಿ ಕರ್ತವ್ಯ ಪಥದ ಹೈಲೈಟ್ಸ್ಗಳಾದ್ರೆ, ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಗಣರಾಜ್ಯೋತ್ಸವದಲ್ಲಿ ಭಾಗಿಯಾಗಿದ್ರು. ರಾಜ್ಯ ಸರ್ಕಾರದ ಸಾಧನೆಗಳನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಇನ್ನು ರಾಜ್ಯಪಾಲರು ಪರಿಪೂರ್ಣ ಭಾಷಣ ಮಾಡಿದ್ದು ಎಲ್ಲರ ಹುಬ್ಬೇರಿಸಿತು. ಒಟ್ಟಾರೆ ಭಾರತದ 77ನೇ ಗಣರಾಜ್ಯೋತ್ಸವಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಚೀನಾ ಅಧ್ಯಕ್ಷ ಜಿನ್ಪಿಂಗ್, ರಷ್ಯಾ ಅಧ್ಯಕ್ಷ ಪುಟಿನ್ ಸೇರಿದಂತೆ ವಿಶ್ವದ ಅಗ್ರ ದೇಶಗಳ ನಾಯಕರು ಶುಭಾಶಯ ಕೋರಿದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.